A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಗುರುವಂದನೆ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಚರಣೆ. ಶಿಕ್ಷಕರ ತ್ಯಾಗ ಮತ್ತು ಮಾರ್ಗದರ್ಶನವನ್ನು ಸ್ಮರಿಸುವ ಒಂದು ಪವಿತ್ರ ಕಾರ್ಯ. ಕಷ್ಟ ಬಂದಾಗ ಕೈ ಹಿಡಿಯುವವನು, ದುಃಖದಲ್ಲಿದ್ದಾಗ ಧೈರ್ಯವನ್ನು ತುಂಬುವ ವ್ಯಕ್ತಿಯನ್ನ ಸಂಪಾದನೆ ಮಾಡಿದ್ರೆ ಅದು ಹಣಕ್ಕಿಂತ ದೊಡ್ಡ ಸಂಪಾದನೆ ಎಂದು ಶಿಕ್ಷಕರಾದ ಮಂಜುನಾಥ್ ಅವರು ಹೇಳಿದರು. ಇಂದು ಚಿಂತಾಮಣಿ ತಾಲೂಕಿನ ಸಂತೆಕಲ್ಲಹಳ್ಳಿ ಗ್ರಾಮದ ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆಯ ಸಮುದಾಯ ಭವನದಲ್ಲಿ 2009 ಹಾಗೂ 2010ನೇ ಸಾಲಿನ SSLC ಹಳೆ ವಿದ್ಯಾರ್ಥಿಗಳ ವತಿಯಿಂದ ಆಯೋಜಿಸಲಾಗಿದ್ದ ಗುರುವಂದನೆ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ತಮ್ಮನ್ನು ರೂಪಿಸಿದ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸಿ ಸನ್ಮಾನಿಸಿ ಗೌರವಿಸುತ್ತಾರೆ. ಇದು ಶಿಕ್ಷಕರ ತ್ಯಾಗ ಮತ್ತು ಮಾರ್ಗದರ್ಶನವನ್ನು ಸ್ಮರಿಸುವ ಒಂದು ಪವಿತ್ರ ಕಾರ್ಯ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ಕೇವಲ ವಿದ್ಯಾರ್ಥಿ ಜೀವನಕ್ಕಷ್ಟೇ ಸೀಮಿತರಲ್ಲ, ಶಿಕ್ಷಕರಿಗೆ ಎಂದೆಂದಿಗೂ ಮುದ್ದು ಮಕ್ಕಳೇ. ನಾವು ವೃತ್ತಿ ಬದುಕಿನಲ್ಲಿ ನಿವೃತ್ತಿ ಹೊಂದಿದ್ರೂ ವಿದ್ಯಾರ್ಥಿಗಳು ನಮ್ಮನ್ನ ಶಿಕ್ಷಕರೆಂದೇ ಬೋಧಿಸುತ್ತಾರೆ. ಇದಕ್ಕಿಂತ ಮಿಗಿಲು ನಮಗೆ ಮತ್ತೆ ಏನಿಲ್ಲ. ಇಲ್ಲಿಯ ವಿದ್ಯಾರ್ಥಿಗಳು ನಮ್ಮನ್ನ ಕರೆದು ಗುರುವಂದನೆ ಸಲ್ಲಿಸಿ ಗೌರವಿಸಿದ್ದು ಅವಸ್ಮರಣೀಯ ಎಂದರು. ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಶಿಕ್ಷಕರಾದ ಮಂಜುನಾಥ್, ಮಲ್ಲೇಗೌಡ, ಶಿವಾರೆಡ್ಡಿ, ಕೃಷ್ಣಮೂರ್ತಿ, ರಮೇಶ್, ಗಂಗಾಧರ, ಲೀಲಾವತಿ, ಉಷಾರಾಣಿ, ಶ್ರೀಧರ್, ತ್ಯಾಗರಾಜ್ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಮ್ಮ ಹಳೆಯ ನೆನಪುಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕರಾದ ಜಗದೀಶ್ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಸ್ವಲ್ಪ ಈ ಕಡೆ ನೋಡ್ರಿ, ಫೋಟೋನು ತಗೋತಾರ. ಆಯ್ತು ಈ ಕಡೆ ನೋಡಿ ಅಣ್ಣ. ಸ್ವಲ್ಪ ಉಜ್ಜಿದೆ. ಹಾಕಿ ವಿದ್ಯಾರ್ಥಿಗಳ ನಮ್ಮ ಮಕ್ಕಳಿದ್ದ ಹಾಗೆ ನಾವು ಕನ್ನಡದ ದೀಪ, ಕರುನಾಡ ದೀಪ, ದೀಪ ಜಾತೆ ಶ್ರೇಯೇ ಕರ್ನಾಟಕ ಮಾತೆ, ಶಂಕರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರತ್ನ ಷಡಕ್ಷರಿ ಪೊನ್ನ, ಪಂಬಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದರ ಅವತರಿಸಿದ ಭಾರತ ಜನನಿಯ ತನು ಜಾತೆ, ಜಯ ಜಯ ಕರ್ನಾಟಕ ಮಾತೆ, ಜನನಿಯ ಜೋಗುಣ ವೇದದ ಘೋಷ, ಜನನಿಗೆ ಜೀವವು ನಿನ್ನ मही मेधां मही प्रजां
ಅಮೃತ ಸಂಭವಃ ಸಮೇಂದ್ರೋ ಮೇದಯಾ ಶೃಣೋತ್ ಅಮೃತಸ್ಯ ದೇವದಾರನೋ ಭೂಯಾಸಂ ನಿಧಾನ ನಡಿ. ಮಾತ್ರಲ್ಲ ಸರ್, ಮದುವೆಯಾಗಿ ದುಬೈಗೆ ಹೋಗಿದ್ರು ಕೂಡ ಹುಡುಗಿ ಒಂದು ಬಂದಿದೆ ಅಂತಂದ್ರೆ, ವಿದೇಶದಿಂದಲೂ ಬಂದಿದ್ದಾರೆ ಅಂದ್ರೆ ಅಲ್ಲಿಗೆ ನಮ್ಮ ಬಗ್ಗೆ ನೀವೆಲ್ಲ ಎಷ್ಟು ಒಂದು ಒಳ್ಳೆಯ ಅಭಿಪ್ರಾಯ, ಭಕ್ತಿ, ಗೌರವ ಇಟ್ಟಿದ್ದೀನ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಯಾವುದೂ ಇಲ್ಲ. ಅಲ್ಲಿ 2 ಕಾರ್ಯಕ್ರಮ ಒಟ್ಟಿಗೆ. ಒಂದು ಗುರುಗಳಿಗೆ ವಂದನೆ. ಅವತ್ತು ನಮ್ಮ ಟೀಚರ್ಸ್ ಹೇಗಿದ್ರು ಇವತ್ತು ಹಂಗೆ ಇದ್ದಾರ, ಹೆಂಗಾಗಿದ್ದಾರೋ, ಅವರ ಮಾತುಗಳು ಆವತ್ತು ಹೇಗಿದ್ದು ಇವತ್ತು ಹಾಗೆ ಇದೆಯಾ, ಅವರ ಆಕಾರ ವಿಕಾರ ಯಾವ ರೀತಿ ಇರ್ತಾರೆ ಅನ್ನೋದು ಅಂಥದ್ದು. ಮತ್ತೆ ಒಂದೇ ವೇದಿಕೆಯಲ್ಲಿ ಆ ದಿನಗಳಲ್ಲಿ ಕಂಡಂತಹ ಗುರುಗಳನ್ನ ವೇದಿಕೆಯಲ್ಲಿ ಕಾಣುವಂತಹ ಸೌಭಾಗ್ಯ ನಿಮ್ಮದು. ನಮ್ಮದೇನಪ್ಪ ಅಂತಂದ್ರೆ ಅವತ್ತೆಲ್ಲ ಹೇಗಿದ್ರಲ್ಲ, ಇಷ್ಟಿದ್ರು ಅಷ್ಟಿದ್ರು, ಇವತ್ತು ಹೇಗಾಗಿದ್ದಾರೆ, ನಾವು ದೊಡ್ಡವರ ನೋಡೋದಕ್ಕೆ ಅವ್ರು ದೊಡ್ಡವರ ಅನ್ನೋದು ಒಂದು ಗೊತ್ತಾಗ್ತಾ ಇರಲ್ಲ. ಮತ್ತೆ ಕೆಲವು ಫೇಸ್ಗಳು ಹಾಗೆ ಇರ್ತವೆ, ಕೆಲವು ಚೇಂಜ್ ಆಗಿರ್ತವೆ. ಅವನ್ನೆಲ್ಲ ಒಟ್ಟಿಗೆ ನೂರಾರು ಮಕ್ಕಳನ್ನ ಇವತ್ತು ನೋಡಬಹುದಲ್ಲ ಅಂತ ನಾವು ಎಷ್ಟೋ ದೂರದಿಂದ ಬಂದಿರ್ತೀವಿ. ನಮಗೂ ಒಂಥರ ಬಹಳ ಸಂತೋಷ. ಹಾಗೆ ಜೊತೆಗೆ ನೀವು ನಮ್ ಜೊತೆ ಇಲ್ಲಿ ಓದ್ತಿದ್ನಲ್ಲ ನಿಮ್ಗಿದ್ದ ಈ ಹುಡುಗಿ ಹೇಗಿದ್ಲು, ಇವಾಗ ಹೇಗಿರ್ಬೋದು, ಅವರೆಲ್ಲ ಆ ದಿನಗಳು ತರಗತಿಯಲ್ಲಿದ್ದಾಗ ಎಷ್ಟು ಚೇಷ್ಟೆ ಮಾಡ್ತಿದ್ವಿ, ಎಷ್ಟು ಚೆನ್ನಾಗಿ ಓದ್ತಿದ್ವಿ, ಎಲ್ಲ ನೆನಪುಗಳು ಬರ್ತವೆ. ಇವತ್ತು ಒಂದು ದಿನ ಅವೆಲ್ಲ ನೆನೆಸ್ಕೋಬಹುದು ಒಂದು ಜಾಗದಲ್ಲಿ ಕೂತ್ಕೊಂಡು ಅಂತ. ಇವತ್ತು ನೀವೆಲ್ಲ ಗೃಹಸ್ಥರಾಗಿ ಮಾಡಬೇಕಾಗಾದ್ರೆ ನಾವು ಕಷ್ಟ ಬಂದಾಗ ಕೈಯನ್ನ ಹಿಡಿಯೋರು, ದುಃಖದಲ್ಲಿದ್ದಾಗ ಧೈರ್ಯವನ್ನ ತುಂಬುವಂತಹ ವ್ಯಕ್ತಿಗಳನ್ನ ನಾವು ಸಂಪಾದನೆ ಮಾಡಿದ್ರೆ ಅದು ಹಣಕ್ಕಿಂತ ದೊಡ್ಡ ಸಂಪಾದನೆ. ಹೇಳಿ, ಈ 2 ದುಃಖದಲ್ಲಿದ್ದಾಗ ಧೈರ್ಯ ಹೇಳೋರು, ಕಷ್ಟದಲ್ಲಿದ್ದಾಗ ಕೈಯನ್ನು ಹಿಡಿತಕ್ಕಂತ ಸ್ನೇಹಿತರನ್ನ ಸಂಪಾದನೆ ಮಾಡಿದ್ರೆ ಹಣಕ್ಕಿಂತ ದೊಡ್ಡ ಸಂಪಾದನೆ. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ ಪುರಂದರದಾಸರು, ಏನಪ್ಪಾ ಅಂತಂದ್ರೆ, ಮನಸ್ಸಿಗಿಂತ ಪವಿತ್ರವಾದಂತ ಆತ್ಮ ಯಾವುದೂ ಇಲ್ಲ. ಪುರಂದರದಾಸರು ಅದಕ್ಕೆ ಹೇಳ್ತಾರೆ, ಮೀನು ಮೊಸಳೆ ಯಾವಾಗೂ ನೀರಲ್ಲಿ ಇರ್ತವೆ, ಅವು ಸ್ನಾನ ಮಾಡ್ತಾನೆ ಇದ್ದಂಗೆ ಲೆಕ್ಕ, ಆದ್ರೆ ಅವಾಗ ಅನ್ಸಲ್ಲ. ಹಾಗೆ ಒಂದು ಕಾಗೆ ಶ್ರೀಶೈಲದಲ್ಲಿ ನಿಂತ್ಕೊಂಡಿರುತ್ತೆ,